ಸಿಎಂಗೆ ಸಚಿವ ಎಚ್.ಸಿ. ಮಹದೇವಪ್ಪ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾರ ಲಾಭಿಗೂ ಮಣಿಯೋದಿಲ್ಲ. ಅನಧಿಕೃತವಾಗಿ ಶೆಡ್ ಅನ್ನು ಹಾಕಿದ್ರೂ ತೆರವನ್ನ ಮಾಡಿದ್ದೇವೆ. ಕಸ ವಿಲೇವಾರಿಗೆ ಸೀಮಿತವಾದಂತಹ ಜಾಗ ಒತ್ತುವರಿಯನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರ ಯಾರ ಲಾಭಿಗೂ ಕೂಡ ಮಣಿಯೋದಿಲ್ಲ. ಅನಧಿಕೃತವಾಗಿ ಶೆಡ್ ಅನ್ನು ಹಾಕಿದ್ರೂ ತೆರವು ಮಾಡಿದ್ದೇವೆ. ಈಗ ವಿಶೇಷ ಕಾಳಜಿ ಈಗ ತೋರಿಸ್ತಾ ಇದ್ದಾರೆ. ಕಸ ವಿಲೇವಾರಿಗೆ ಸೀಮಿತವಾದಂತಹ ಜಾಗ ಒತ್ತುವರಿಯನ್ನ ಮಾಡ್ಕೊಂಡಿದ್ರು. ಪುನರ್ವಸತಿ ಕಲ್ಪಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿ. ಪಿಣರಾಯಿ ವಿಜಯನ್ ಆರೋಪಿಗಳು ಸರಿ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಪುನರ್ವಸತಿ ಕಲ್ಪಿಸುವುದು ಅದು ನಮ್ಮ ಸರ್ಕಾರದ ಜವಾಬ್ದಾರಿ. ಕಸ ವಿಲೇವಾರಿಗೆ ಹಾಕಿದ್ದಂತಹ ಜಾಗ, ಅದಕ್ಕೆ ಸೀಮಿತವಾದಂತಹ ಜಾಗ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ. ಈಗ ನಾವು ಅದನ್ನು ಡೆಮಾಲಿಷ್ ಕೂಡ ಮಾಡಿದ್ದೇವೆ. ಈಗ ಪುನರ್ವಸತಿ ಕಲ್ಪಿಸುವುದು ಕೂಡ ನಮ್ಮ ಸರ್ಕಾರದ ಜವಾಬ್ದಾರಿ. ಮತ್ತೆ ಪಿಣರಾಯಿ ವಿಜಯನ್ ಅವರ ಆರೋಪಗಳು ಕೂಡ ಸರಿ ಇಲ್ಲ. ನಮ್ಮ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅತಿಕ್ರಮ ಪ್ರವೇಶ ಮಾಡಿದವ್ರಿಗೆ ಈ ಅವಕಾಶ ಇಲ್ಲ ಅಂತ ಹೇಳಿರೋದು. ಇದು ಟ್ರೆಸ್ಪಾಸ್ ಮಾಡಿದವ್ರಿಗೆ ದೇರ್ ಇಸ್ ನೋ ಸ್ಕೋಪ್ ಇನ್ ಲಾ. ಓಕೆ, ಥ್ಯಾಂಕ್ ಯು. ವೆಲ್ ಇನ್ ಅಡ್ವಾನ್ಸ್. ಹ್ಯಾಪಿ ಪುನರ್ವಸತಿ ಕಲ್ಪಿಸಿಕೊಡೋದು ನಮ್ಮ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಕಸ ವಿಲೇವಾರಿಗೆ ಸೀಮಿತವಾದಂತಹ ಜಾಗದಲ್ಲಿ ಅವರು ಅಕ್ರಮವಾಗಿ ಮನೆಯನ್ನ ಕಟ್ಕೊಂಡಿದ್ರು. ಹಾಗಾಗಿ ಅದನ್ನು ನಾವು ಡೆಮೋಲಿಷನ್ ಮಾಡಿದ್ವಿ. ಈಗ ಡೆಮೋಲಿಷ್ ಮಾಡಿದ ನಂತರ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಿಕೊಡೋದು ಕೂಡ ನಮ್ಮ ಸರ್ಕಾರದ ಜವಾಬ್ದಾರಿ. ಈಗ ಪಿಣರಾಯಿ ವಿಜಯನ್ ಅವರು ಮಾಡ್ತಾ ಇರುವಂತಹ ಆರೋಪಗಳು ಕೂಡ ಸರಿ ಇಲ್ಲ. ನಮ್ಮ ಸರ್ಕಾರ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ. ಅವರಿಗೆ ನಾವು ಮತ್ತೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತೇವೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ.